ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಅಂದ್ರೆ ಈ ಟಾಪಿಕ್ ಬಂದು ಕೆಲವೊಂದು ರೂಲ್ಸ್ ಗಳು ಬದಲಾಗಿದೆ, ಅದರ ಬಗ್ಗೆ ತಿಳ್ಕೊಳ್ಳುವಂತದ್ದು. ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಇದು ಇನ್ವೆಸ್ಟರ್ಸ್ ಗೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ನಾನ್ ಇನ್ವೆಸ್ಟರ್ಸ್ ಗೂ ಕೂಡ. ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತಹ ಮಾಹಿತಿ, ಜೊತೆಗೆ ತಿಳ್ಕೊಂಡಿರ್ಬೇಕಾಗಿರುವಂತಹ ಮಾಹಿತಿ. ಗೊತ್ತಿಲ್ಲದೆ ಏನಾದ್ರೂ ನೀವು ಐ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿದ್ರೆ ಮೇ ಬಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಏನೆಲ್ಲ ಬದಲಾವಣೆಗಳಾಗ್ತಿದೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಸರ್ಕಾರ ಅನೌನ್ಸ್ ಮಾಡಿದೆ. ಟ್ಯಾಕ್ಸೇಷನ್ ಗೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದ ಇದ್ದಂತ ಕಾನೂನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿದೆ. ಇದರಲ್ಲಿ ಐ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗಿದ್ದಾವೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಅಂದ್ರೆ ಇನ್ ಕೇಸ್ ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರೂ ಐ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಅದನ್ನ ಬ್ಯಾಂಕ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ರಿಪೋರ್ಟ್ ಮಾಡಬೇಕು. ಸೊ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ರಿಪೋರ್ಟ್ ಮಾಡಿದಾಗ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದನ್ನ ವೆರಿಫೈ ಮಾಡಿ ನಿಮಗೆ ನೋಟಿಸ್ ಇಶ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಬಹುದು, ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ರಿಜಿಸ್ಟ್ರಾರ್ಸ್ ಮಸ್ಟ್ ರಿಪೋರ್ಟ್ ಸ್ಪೆಸಿಫಿಕ್ ಟ್ರಾನ್ಸಾಕ್ಷನ್ ಅಂಡರ್ ದ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, SFT ಅಥವಾ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇಫ್ ದಿಸ್ ಎಕ್ಸೀಡ್ ಸರ್ಟೈನ್ ಥ್ರೆಶೋಲ್ಡ್ಸ್. ಅಂದ್ರೆ ಇಲ್ಲಿ ಕೆಲವೊಂದು ಲಿಮಿಟ್ ಹಾಕಿದ್ದಾರೆ. ಇದಕ್ಕಿಂತ ಜಾಸ್ತಿ ಏನಾದ್ರೂ ಟ್ರಾನ್ಸಾಕ್ಷನ್ ಆದ್ರೆ ಅದನ್ನ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಆದ್ರೆ ಇವುಗಳನ್ನ ನೀವೇನಾದ್ರೂ ITR ಫೈಲ್ ಅಲ್ಲಿ ಮೆನ್ಷನ್ ಮಾಡಿದ್ರೆ, ITR ಫೈಲಿಂಗ್ ಮಾಡುವಾಗ ಈ ಟ್ರಾನ್ಸಾಕ್ಷನ್ಸ್ ಅನ್ನ ನೀವು ಮೆನ್ಷನ್ ಮಾಡಿದ್ರೆ ಅಲ್ಲಿ ಸಮಸ್ಯೆ ಆಗೋದಿಲ್ಲ ನಿಮ್ಗೆ. ಬಟ್ ನೀವು ಟ್ರಾನ್ಸಾಕ್ಷನ್ ಮಾಡಿದಿರಿ ಬಟ್ ITR ಫೈಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ನಿಮಗೆ IT ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ ಗೆ ಈ ರೀತಿಯ ಚಾನ್ಸಸ್ ಇರುತ್ತೆ, ಬನ್ನಿ ತಿಳ್ಕೊಳ್ಳೋಣ. ಕ್ಯಾಶ್ ಡೆಪಾಸಿಟ್ಸ್ ಅಂಡ್ ವಿತ್ಡ್ರಾಯಲ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿರುವಂತಹ ಲಿಮಿಟ್ ಏನು ಅಂತಂದ್ರೆ ನೋಡಬಹುದು, ಕ್ಯಾಶ್ ಡಿಪಾಸಿಟ್ಸ್ ಇನ್ ಸೇವಿಂಗ್ಸ್ ಅಕೌಂಟ್ ಎಕ್ಸೀಡಿಂಗ್ 10 lakh ಇನ್ ಎ ಫೈನಾನ್ಷಿಯಲ್ ಇಯರ್. ಅಂದ್ರೆ ಒಂದು ಆರ್ಥಿಕ ವರ್ಷದಲ್ಲಿ, ಫಾರ್ ಎಕ್ಸಾಂಪಲ್ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೂ ಒಂದು ಫೈನಾನ್ಷಿಯಲ್ ಇಯರ್, ಇದು ನಿಮ್ಗೆ ಗೊತ್ತಿದೆ. ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ಕ್ಯಾಶ್ ಡೆಪಾಸಿಟ್ ಅನ್ನ ಮಾಡಿದ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ, ನೀವು ಅದನ್ನ ITR ಫೈಲಿಂಗ್ ಅಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ರಿಪೋರ್ಟ್ ಮಾಡಿಲ್ಲ ಅಂತಂದ್ರೆ ಬ್ಯಾಂಕ್ಸ್ ಅದನ್ನ IT ಡಿಪಾರ್ಟ್ಮೆಂಟ್ ಗೆ ಎಸ್ಕಲೇಟ್ ಮಾಡ್ತಾರೆ, ಅಂದ್ರೆ ಮಾಹಿತಿಯನ್ನ ಕೊಡ್ತಾರೆ. ಇವರು 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ದಾರೆ ಅಂತ. ಮೇ ಬಿ ಅಂತ ಸಂದರ್ಭದಲ್ಲಿ IT ಡಿಪಾರ್ಟ್ಮೆಂಟ್ ನಿಮ್ಗೆ ನೋಟಿಸ್ ಕೂಡ ಇಶ್ಯೂ ಮಾಡಬಹುದು. ನೋಟಿಸ್ ಇಶ್ಯೂ ಮಾಡಿದೆ ಅಂದ ತಕ್ಷಣ ಏನೋ ದೊಡ್ಡ ತಪ್ಪಾಗಿದೆ ಅಂತ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಪ್ರಾಪರ್ ಚಾನಲ್ ಅನ್ನ ಬಳಸಿದ್ರೆ ನೀವು ಅದನ್ನ ಹೇಳ್ಬಹುದು, ನೀವು ಎಕ್ಸ್ಪ್ಲನೇಷನ್ ಕೊಡಬಹುದು. ಅದು IT ಡಿಪಾರ್ಟ್ಮೆಂಟ್ ಗೆ ಓಕೆ ಅನ್ಸಿದ್ರೆ ಆ ನೋಟಿಸ್ ಅಲ್ಲಿಗೆ ಎಂಡ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಯಾಕೆ ಕ್ಯಾಶ್ ಡೆಪಾಸಿಟ್ಸ್ ಅನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀರಿ ಅನ್ನೋದಕ್ಕೆ ಆನ್ಸರ್ ಕೊಡಬೇಕು. ಇನ್ ಕೇಸ್ ನೀವು ITR ಫೈಲಿಂಗ್ ಸಂದರ್ಭದಲ್ಲೇ ನೀವು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರೆ ಅವ್ರು ಕೇಳಕ್ಕೆ ಬರೋದಿಲ್ಲ, ಅಂದ್ರೆ ನಿಮ್ಗೆ ನೋಟಿಸ್ ಇಶ್ಯೂ ಮಾಡೋದೇ ಇಲ್ಲ. ಸೊ ನೀವೇನಾದ್ರೂ 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಅದನ್ನ ರಿಪೋರ್ಟ್ ಮಾಡಬೇಕು. ಹಾಗೆ ನೀವು ಓವರ್ ಆಲ್ ಟ್ರಾನ್ಸಾಕ್ಷನ್ ಅಲ್ಲ, ನೀವು 10 ಲಕ್ಷ ಅಲ್ಲ 50 ಲಕ್ಷ ಬೇಕಿದ್ರು ಟ್ರಾನ್ಸಾಕ್ಷನ್ ಮಾಡಿರಿ, ಯಾರಿಂದನೋ ಫೋನ್ ಪೇ ಬಂದಿದೆ ಅಥವಾ ಇನ್ನೊಬ್ಬರಿಂದ ಅಕೌಂಟ್ ಇಂದ ನೆಫ್ಟ್ ಮಾಡಿದ್ದಾರೆ ಅಥವಾ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇದಲ್ಲ, ಓನ್ಲಿ ಕ್ಯಾಶ್ ಡಿಪಾಸಿಟ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ಯಾಶ್ ಡೆಪಾಸಿಟ್ಸ್ ಏನಾದ್ರೂ 10 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಅದನ್ನ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ರಿಪೋರ್ಟ್ ಮಾಡಿಲ್ಲ ಅಂದ್ರೆ ನೋಟಿಸ್ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಕರೆಂಟ್ ಅಕೌಂಟ್ ವಿಚಾರಕ್ಕೆ ಬಂದ್ರೆ ಕ್ಯಾಶ್ ಡೆಪಾಸಿಟ್ಸ್ ವಿತ್ಡ್ರಾಯಲ್ಸ್ ಇನ್ ಕರೆಂಟ್ ಅಕೌಂಟ್ಸ್ ಎಕ್ಸೀಡಿಂಗ್ 50 lakh ಇನ್ ಎ ಫೈನಾನ್ಷಿಯಲ್ ಇಯರ್. ಒಂದು ವರ್ಷದಲ್ಲಿ 50 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಕ್ಯಾಶ್ ಡೆಪಾಸಿಟ್ ಮಾಡಿದಿರಿ ಅಂದ್ರೆ ಅಥವಾ ವಿತ್ಡ್ರಾಯಲ್ ಮಾಡಿದಿರಿ ಅಂದ್ರೆ ನೀವು ಕೂಡ ಅದಕ್ಕೆ ಆನ್ಸರಬಲ್ ಆಗಿರ್ತೀರಿ. ITR ಫೈಲಿಂಗ್ ಅಲ್ಲಿ ಆನ್ಸರ್ ಮಾಡಬೇಕು. ಇನ್ ಕೇಸ್ ಮಾಡಿಲ್ಲ ಅಂದ್ರೆ ನೋಟಿಸ್ ಬರುವಂತ ಚಾನ್ಸಸ್ ಇರುತ್ತೆ. ಕರೆಂಟ್ ಅಕೌಂಟ್ 50 lakh ಅಂಡ್ ಅಬೋವ್, ಸೇವಿಂಗ್ಸ್ ಅಕೌಂಟ್ 10 lakh ಅಂಡ್ ಅಬೋವ್ ಕ್ಯಾಶ್ ಡೆಪಾಸಿಟ್ಸ್ ಮಾಡಿದ್ರೆ ಈ ರೀತಿ ಬದಲಾವಣೆಗಳನ್ನ ಮಾಡಿದೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್, ಕ್ಯಾಶ್ ಪೇಮೆಂಟ್ಸ್ ಎಸ್ಪೆಷಲಿ ಇಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಕ್ಯಾಶ್ ಅಲ್ಲಿ ಪೇ ಮಾಡಿದ್ದೀರಿ ಅಂದ್ರೆ, ಅಕೌಂಟ್ ಇಂದ ಅಲ್ಲ ಕ್ಯಾಶ್ ಅಲ್ಲಿ ಪೇ ಮಾಡಿದ್ದೀರಿ ಅಂದ್ರೆ ಇದನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಟೋಟಲ್ ಪೇಮೆಂಟ್ಸ್ ವರ್ಷದಲ್ಲಿ ಇನ್ಕ್ಲೂಡಿಂಗ್ ಆನ್ಲೈನ್ ಅಂಡ್ ಡಿಜಿಟಲ್, ಒಂದು ವರ್ಷದಲ್ಲಿ ನೀವೇನಾದ್ರೂ 10 ಲಕ್ಷ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಿದ್ದೀರಿ ಅಂದ್ರೂ ಕೂಡ ಇದನ್ನು ರಿಪೋರ್ಟ್ ಮಾಡಬೇಕು. ಇಲ್ಲಾಂದ್ರೆ ಅಗೇನ್ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯೂಶುವಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ಅಮೌಂಟ್ ಅನ್ನ ಖರ್ಚು ಮಾಡೋರು ತುಂಬಾ ಕಡಿಮೆ. ಬಟ್ ಕೆಲವರು ಮಾಡಬಹುದು, ಬಟ್ ಮಾಡೋರು ರಿಪೋರ್ಟ್ ಮಾಡಬೇಕು. ಅಂದ್ರೆ ನಿಮ್ಮ ITR ಫೈಲಿಂಗ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿರ್ಬೇಕಾಗತ್ತೆ.
ಈ ಡೀಟೇಲ್ಸ್ ಅನ್ನ. ಸೊ ನೆನಪಿರ್ಲಿ, 1 ಲಕ್ಷಕ್ಕಿಂತ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ಡಿಸ್ಕ್ಲೋಸ್ ಮಾಡಬೇಕು, ಅಥವಾ 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅನ್ನ ಮಾಡಿದ್ರು ಕೂಡ ಅದನ್ನು ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗಿರುತ್ತೆ. ಏನು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಫಾರಿನ್ ಕರೆನ್ಸಿ ವಿಚಾರಕ್ಕೆ ಬಂದ್ರೆ, ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್, ನೀವೇನಾದ್ರೂ ಇಮ್ಮೂವಬಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದಿರಿ 30 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದು ಅಂದ್ರೆ ಆಗ್ಲೂ ಕೂಡ ನೀವು ಅದನ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಪರ್ಚೇಸ್ ಅಥವಾ ಸೇಲ್ ಎರಡು ಕೂಡ, ನೀವು ಪರ್ಚೇಸ್ ಮಾಡಿದಿರಿ ಅಂದ್ರೂ ಕೂಡ ಡಿಸ್ಕ್ಲೋಸ್ ಮಾಡಬೇಕು, ಸೇಲ್ ಮಾಡಿದಿರಿ ಅಂದ್ರೂ ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗಿರುತ್ತೆ. ಇಮೂವಬಲ್ ಪ್ರಾಪರ್ಟಿ ಅಂದ್ರೆ ನೀವು ಸೈಟ್ ತಗೊಂಡಿರಬಹುದು, ಲ್ಯಾಂಡ್ ತಗೊಂಡಿರಬಹುದು, ಎಂತವು. ಇನ್ನು ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್, ಮ್ಯೂಚುವಲ್ ಫಂಡ್ಸ್, ಬಾಂಡ್ಸ್, 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಡೆಪಾಸಿಟ್ ಅನ್ನ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಅದು ಶೇರ್ಸ್ ಅಲ್ಲಿ ಆಗ್ಬಹುದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಗ್ಬಹುದು, ಬಾಂಡ್ಸ್ ಅಲ್ಲಿ ಆಗ್ಬಹುದು, ಇದನ್ನು ಕೂಡ ನೀವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಯಾಶ್ ಡೆಪಾಸಿಟ್ ಮಾಡಿ ಹೂಡಿಕೆ ಮಾಡಿದ್ರೆ. ಇನ್ನು ಫಾರಿನ್ ಕರೆನ್ಸಿ, ಪರ್ಚೇಸ್ ಆರ್ ಸ್ಪೆಂಡಿಂಗ್ ಎಕ್ಸೀಡಿಂಗ್ 10 lakh, 10 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ ಫಾರಿನ್ ಕರೆನ್ಸಿನ, ಫಾರ್ ಎಕ್ಸಾಂಪಲ್ ಡಾಲರ್ ನ ನೀವೇನಾದ್ರೂ ಪರ್ಚೇಸ್ ಮಾಡಿ ಖರ್ಚು ಮಾಡಿದ್ರೆ 10 ಲಕ್ಷಕ್ಕಿಂತ ಜಾಸ್ತಿ 1 ವರ್ಷದಲ್ಲಿ, ಅದನ್ನು ಕೂಡ ನೀವು ಡಿಸ್ಕ್ಲೋಸ್ ಮಾಡಬೇಕು ನಿಮ್ಮ ITR ಫೈಲಿಂಗ್ ಅಲ್ಲಿ. ಇಲ್ಲಾಂದ್ರೆ ಅಗೇನ್ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ITR ಫೈಲಿಂಗ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂದ್ರೆ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ, ಮ್ಯಾಂಡೇಟರಿ ರೂಲ್ಸ್ ಅಂತ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಇನ್ಕಮ್ ಬಿಲೋ 2.5 ಲಕ್ಷ ಇದ್ರೂ ಕೂಡ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಇಫ್ ಎನಿ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಅಪ್ಲೈ ಟು ಯುವರ್ ಕರೆಂಟ್ ಅಕೌಂಟ್ ಡೆಪಾಸಿಟ್ 1 crore ಗಿಂತ ಜಾಸ್ತಿ ಆಗಿದ್ರೆ, ನಿಮ್ಮ ಪರ್ಸನಲ್ ಇನ್ಕಮ್ ಕಡಿಮೆ ಇದ್ರೂ ಕೂಡ ಬಿಸ್ನೆಸ್ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಆಗಿದೆ ಅಂದ್ರೆ ನೀವು ITR ಫೈಲಿಂಗ್ ಅನ್ನ ಮಾಡಬೇಕು. ತುಂಬಾ ಜನ ITR ಫೈಲಿಂಗ್ ಅನ್ನ ಮಾಡೋದಿಲ್ಲ, ಬಿಸ್ನೆಸ್ ಮಾಡ್ತಿರ್ತಾರೆ, ಯಾಕಂದ್ರೆ ಪರ್ಸನಲ್ ಇನ್ಕಮ್ ಅಂತ ಇರೋದಿಲ್ಲ, ಹಾಗಾಗಿ ITR ಫೈಲಿಂಗ್ ಅನ್ನ ಮಾಡಿರೋದಿಲ್ಲ. ಬಟ್ ಮೆಜಾರಿಟಿ ಮಾಡ್ತಾರೆ, ಬಟ್ ಒಂದಷ್ಟು ಜನ ಮಾಡೋದಿಲ್ಲ. ಇನ್ ಕೇಸ್ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದೀರಿ ಅಂದ್ರೆ ಫೈಲಿಂಗ್ ಮಾಡೋದು ಒಳ್ಳೇದು. ಇನ್ನು ಫಾರಿನ್ ಟ್ರಾವೆಲ್ ಎಕ್ಸ್ಪೆಂಡಿಚರ್, ಇನ್ ಕೇಸ್ 2 ಲಕ್ಷಕ್ಕಿಂತ ಜಾಸ್ತಿ ಫಾರಿನ್ ಟ್ರಾವೆಲ್ ಅಲ್ಲಿ ಖರ್ಚು ಮಾಡಿದ್ದೀರಿ ಅಂದ್ರೂ ಕೂಡ ಅದನ್ನು ನೀವು ತೋರಿಸಬೇಕು ಅಥವಾ ITR ಫೈಲಿಂಗ್ ಮಾಡಬೇಕಾಗುತ್ತೆ ನೀವು, ನಿಮ್ಮ ಇನ್ಕಮ್ ಕಡಿಮೆ ಇದ್ರೂ ಕೂಡ. ಇನ್ನು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್, 1 ಲಕ್ಷಕ್ಕಿಂತ ಜಾಸ್ತಿ ಏನಾದ್ರೂ ಎಲೆಕ್ಟ್ರಿಸಿಟಿ ಬಳಕೆ ಮಾಡಿದ್ರೆ, 1 ಲಕ್ಷ ಬಿಲ್ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ಏನಾದ್ರೂ ಬಳಕೆ ಮಾಡಿದ್ರೆ ಆಗ್ಲೂ ಕೂಡ ನೀವು ಮ್ಯಾಂಡೇಟರಿ ITR ಫೈಲಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ 1 ಕೋಟಿಗಿಂತ ಜಾಸ್ತಿ ಆಗಿದ್ರೆ, ಫಾರಿನ್ ಟ್ರಾವೆಲ್ ಎಕ್ಸ್ಪೆಂಡಿಚರ್ 2 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ, ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ 1 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ರೆ, ನೀವು ನಿಮ್ಮ ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೂ ಕೂಡ ಮ್ಯಾಂಡೇಟರಿ ITR ಫೈಲಿಂಗ್ ಮಾಡಬೇಕಾಗುತ್ತೆ. ಇನ್ನು ಅಸೆಸ್ಮೆಂಟ್ ಇಯರ್ 2025-26 ಏನನ್ನ ಫೋಕಸ್ ಮಾಡ್ತಾ ಇದೆ CBDT ಆ ವಿಚಾರಕ್ಕೆ ಬಂದ್ರೆ, ಸರ್ವೆ, ಸರ್ಚ್ ಕೇಸಸ್ ಅಂಡ್ TDS ಡಿಸ್ಕ್ರಿಪೆನ್ಸಿಸ್. 2023 ಏಪ್ರಿಲ್ 1 ಈಚೆ ಏನಾದ್ರೂ ಸರ್ಚ್ ಆಪರೇಷನ್ಸ್ ಅನ್ನ ಕಂಡಕ್ಟ್ ಮಾಡಿದ್ರೆ ಅಂತವನ್ನ ಸ್ಕ್ರೂಟಿನಿಗೆ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡ್ತಿದ್ದಾರೆ. ಏನು ಡಿಸ್ಕ್ರಿಪೆನ್ಸಿಸ್ ಇನ್ ಟ್ಯಾಕ್ಸ್ ಡಿಡಕ್ಷನ್ ಅಂದ್ರೆ ಮಿಸ್ ಮ್ಯಾಚ್ ಆಗಿದೆ, ನಿಮ್ಮ ಎಂಪ್ಲಾಯರ್ ರಿಪೋರ್ಟ್ ಮಾಡಿರೋದಕ್ಕೂ ನೀವು ಡಿಡಕ್ಷನ್ ಕ್ಲೈಮ್ ಮಾಡಿರೋದಕ್ಕೂ ಏನಾದ್ರೂ ಮಿಸ್ ಮ್ಯಾಚ್ ಆಗಿದ್ರೆ ಅಂತವು ಕೂಡ ಫೋಕಸ್ ಮಾಡ್ತಿದ್ದಾರೆ. ನಂತರ ಬೋಗಸ್ ಡೊನೇಷನ್ಸ್ ಅಂಡ್ ಸ್ಕ್ರೂಟಿನಿ, ತುಂಬಾ ಜನ ಈ ರೂಟ್ ಅನ್ನ ಬಳಸ್ತಾರೆ, ಬೋಗಸ್ ಡೊನೇಷನ್ಸ್ ಮಾಡಿದೀವಿ ಅಂತ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದರಲ್ಲೂ ಎಸ್ಪೆಷಲಿ ಇಲ್ಲಿ ಫೋಕಸ್ ಮಾಡ್ತಿರೋದು ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್. ರಿಜಿಸ್ಟರ್ಡ್ ಆಗಿರ್ತವೆ ಬಟ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ತವೆ, ಅಂತವಕ್ಕೆ ಡೊನೇಟ್ ಮಾಡಿದೀವಿ ಅಂತ ತೋರಿಸ್ಕೊಳ್ತಾರೆ, ಅದನ್ನ ಸ್ಕ್ರೂಟಿನಿ ಮಾಡ್ತಾರೆ. ಇನ್ನು 80GGC ಹಾಗೂ 80GGB ಅಲ್ಲಿ ಡಿಡಕ್ಷನ್ ಅನ್ನ ಕ್ಲೈಮ್ ಮಾಡುವಂತವು. ಇನ್ ಕೇಸ್ ನೀವು ಡೊನೇಷನ್ ಮಾಡ್ತೀರಿ ಅಂದ್ರೆ ಮೊದಲು ಎಲಿಜಿಬಿಲಿಟಿ ವೆರಿಫೈ ಮಾಡ್ಕೊಂಡು, ಅಂದ್ರೆ ಪೊಲಿಟಿಕಲ್ ಪಾರ್ಟಿ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಎಲಿಜಿಬಿಲಿಟಿ ವೆರಿಫೈ ಮಾಡ್ಕೊಂಡು ಮಾಡಬಹುದು, ಇಲ್ಲ ಅಂದ್ರೆ ಮತ್ತೆ ಅಂಡರ್ ಸ್ಕ್ರೂಟಿನಿ ಬರ್ತೀರಿ. ಇನ್ನು ಅನ್ರಿಪೋರ್ಟೆಡ್ ಫಾರಿನ್ ಅಸೆಟ್ಸ್ ಅಂಡ್ ರಿಕರಿಂಗ್ ಅಡಿಷನ್ಸ್, ಫಾರಿನ್ ಅಲ್ಲಿ ಹೂಡಿಕೆಗಳಿದ್ದು ಅಥವಾ ಫಾರಿನ್ ಬ್ಯಾಂಕ್ ಅಲ್ಲಿ ಅಕೌಂಟ್ಸ್ ಅನ್ನ ಹೊಂದಿದ್ದು ಅದರಲ್ಲಿ ಏನಾದ್ರೂ ಮಿಸ್ ಮ್ಯಾಚಸ್ ಆದ್ರೆ ಅಂತವನ್ನು ಕೂಡ ಸ್ಕ್ರೂಟಿನಿ ಮಾಡ್ತಾರೆ. ಇನ್ನು ರಿಕರಿಂಗ್ ಅಡಿಷನ್ಸ್ ಗೆ ಬಂದ್ರೆ 50 ಲಕ್ಷ ಮೆಟ್ರೋಸ್ ಅಲ್ಲಿ ಅಥವಾ ಬೇರೆ ಕಡೆ 20 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಅದನ್ನು ಕೂಡ ಸ್ಕ್ರೂಟಿನಿ ಮಾಡ್ತಾರೆ. ಸೊ ಈ ಕಡೆ ಹೆಚ್ಚು ಫೋಕಸ್ ಮಾಡ್ತಿದೆ CBDT ಈ ಸಲ. ಕೀ ಟೇಕ್ ಅವೇಸ್ ಗೆ ಬಂದ್ರೆ, ಲಿಮಿಟ್ಸ್ ಏನಿದೆ ಅದು ನೆನಪಿರ್ಲಿ, ಅದರ ಅಂಡರ್ ನೀವು ವ್ಯವಹಾರಗಳನ್ನ ಮಾಡಿ. ಇನ್ ಕೇಸ್ ಜಾಸ್ತಿ ಆಗಿದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಿ ಮುಚ್ಚಿಡಕ್ ಹೋಗ್ಬೇಡಿ. ಕ್ಯಾಶ್ ಡೆಪಾಸಿಟ್ಸ್ 10 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ರೆ, ಕರೆಂಟ್ ಅಕೌಂಟ್ ಅಲ್ಲಿ 50 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ರೆ, ಪ್ರಾಪರ್ಟಿ 30 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ, 10 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಅಲ್ಲಿ ಹೂಡಿಕೆಗಳನ್ನ ಮಾಡಿದ್ರೆ, ಫಾರಿನ್ ಕರೆನ್ಸಿಯಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ವ್ಯವಹಾರವನ್ನ ಮಾಡಿದ್ರೆ, ಇವೆಲ್ಲವನ್ನು ಕೂಡ ITR ಫೈಲಿಂಗ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿ. ಡಿಸ್ಕ್ಲೋಸ್ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಮೇ ಬಿ ನೋಟಿಸ್ ಬರಬಹುದು. ಇನ್ನು ಇನ್ ಕೇಸ್ ನಿಮ್ಮ ಇನ್ಕಮ್ ಬಿಲೋ ಲಿಮಿಟ್ ಇದ್ರೂ ಕೂಡ ITR ಫೈಲಿಂಗ್ ಅನ್ನ ಮಾಡಿ, ಮೇ ಬಿ ಅದು ನಿಮ್ಗೆ ಬೇರೆ ರೀತಿಯಲ್ಲೂ ಕೂಡ ಸಹಾಯ ಆಗ್ಬಹುದು. ಬಟ್ 3 ಕಂಡೀಷನ್ಸ್ ಅನ್ನ ಹೇಳಿದ್ನಲ್ಲ, 1 ಕೋಟಿಗಿಂತ ಜಾಸ್ತಿ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್, ಫಾರಿನ್ ಟ್ರಾವೆಲ್ 2 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ, ಎಲೆಕ್ಟ್ರಿಸಿಟಿ ಬಿಲ್ಸ್ 1 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಅಂತವ್ರು ಕಂಪಲ್ಸರಿ ITR ಫೈಲಿಂಗ್ ಮಾಡಬೇಕಾಗುತ್ತೆ. ಮಿಸ್ ಮ್ಯಾಚಸ್ ಗೆ ಸ್ಕ್ರೂಟಿನಿ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.